ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಬ್ಯಾಂಕ್ ಪಾಸ್ಬುಕ್ಕಿ ಆಧಾರ್ ಕಾರ್ಡ್ ಲಿಂಕ್ ಇದೆಯಾ ಇಲ್ವಾ ಅಂತ ಯಾವ ಥರ ನೋಡೋದು, ಮೈ ಆಧಾರ್ ಲಾಗಿನ್ ಅಂತ ಮಾಡ್ಕೋಬೇಕು. ಇಲ್ಲಾಂದರೆ ಯಾವ ಥರ ಲಿಂಕ್ ಮಾಡೋದು, NPCI ಲಿಂಕ್ ಅಂತ ಏನಂತೀವಿ, DBT ಇದು, ಅದು ಯಾವ ಥರ ಮಾಡೋದು ಅಂತ ನೀವು ಆನ್ಲೈನಲ್ಲೇ ಮಾಡ್ಬೋದು. ಸಿಂಪಲ್ ಆಗಿದೆ. ಮೈ ಆಧಾರ್ ಲಾಗಿನ್ ಅಂತ ಸರ್ಚ್ ಮಾಡಿ ಈ ಥರ ಲಾಗಿನ್ ಪೇಜ್ ಆಗುತ್ತೆ. ಈ ಥರ ಲಾಗಿನ್ ಅಂತ ಇರುತ್ತೆ, ವೆಲ್ಕಮ್ ಟು ಮೈ ಆಧಾರ್. ಈ ಥರ ತಂಬಿರೋದು ಒಂದು ಸಿಂಬಲ್, ಕೆಳಗಡೆ ಲಾಗಿನ್ ಅಂತ ಇರುತ್ತೆ. ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಅಂದರೆ ಎಂಟರ್ ಆಧಾರ್ ನಂಬರ್ ಅಂತ ಇದೆ. 12 ಡಿಜಿಟ್ ಆಧಾರ್ ನಂಬರ್ ಎಂಟ್ರ್ ಮಾಡಬೇಕು. ಕೆಳಗಡೆ ಕ್ಯಾಪ್ಚರ್ ಇರುತ್ತೆ, ಕ್ಯಾಪ್ಚರ್ ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿದ ಮೇಲೆ ನೆಕ್ಸ್ಟು 6 ಡಿಜಿಟ್ OTP ಹೋಗುತ್ತೆ. ಲಾಗಿನ್ ವಿತ್ OTP ಅಂತ ಕೊಡಬೇಕು. 6 ಡಿಜಿಟ್ OTP ಹೋಗುತ್ತೆ. OTP ಹೋದ ಮೇಲೆ ಬಂದಿರೋ 6 ಡಿಜಿಟ್ OTPನ ಎಂಟ್ರ್ ಮಾಡಿ ಲಾಗಿನ್ ಅಂತ ಕೊಡಬೇಕು. ಕೊಟ್ಟ ಮೇಲೆ ನೆಕ್ಸ್ಟ್ 6 ಡಿಜಿಟ್ OTP ಬಂದಿಲ್ಲ, ಬಂದ ಮೇಲೆ 6 ಡಿಜಿಟ್ OTPನ ಎಂಟ್ರ್ ಮಾಡಿ ಲಾಗಿನ್ ಅಂತ ಕೊಡಬೇಕು. ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ, ಆಧಾರ್ ಕಾರ್ಡ್ದು ಲಾಗಿನ್ ಆಗಿರೋ ಪೇಜು. ನೋಡಿ, ಇಲ್ಲಿ ಅಡ್ರೆಸ್ ಅಪ್ಡೇಟು, ಡೌನ್ಲೋಡ್ ಆಧಾರ್, ಆರ್ಡರ್ PVC ಕಾರ್ಡು, ಡಾಕ್ಯುಮೆಂಟ್ ಅಪ್ಡೇಟ್ ಅಂದರೆ 10 ವರ್ಷಕ್ಕಿಂತ ಮುಂಚೆ ಯಾರ್ಯಾರು ಆಧಾರ್ ಕಾರ್ಡ್ ಮಾಡಿಸಿದಾರೋ ಅದು ಡಾಕ್ಯುಮೆಂಟ್ ಅಪ್ಡೇಟಲ್ಲಿ ಅವರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಡಾಕ್ಯುಮೆಂಟ್ ಅಪ್ಡೇಟನ್ನು ಮಾಡ್ಬೋದು. ನೆಕ್ಸ್ಟ್ ಏನಿದೆ, ನಮಗೆ ಬೇಕಾಗಿರೋದು ಇದು 4 ಆಪ್ಷನ್ ಅಲ್ಲ, ಕೆಳಗಡೆದು ಇದೆ ಬ್ಯಾಂಕ್ ಸ್ಟೀಡಿಂಗ್ ಸ್ಟೇಟಸ್. ಅಂದರೆ ಬ್ಯಾಂಕ್ ಆಧಾರ್ ಕಾರ್ಡು ಇದು ಬ್ಯಾಂಕಿಗೆ ಸೀಡ್ ಆಗಿದೆಯಾ ಇಲ್ಲ, ಲಿಂಕ್ ಆಗಿದೆಯಾ ಇಲ್ಲ. ನೋಡಿ, ಇಲ್ಲಿ ಏನಿದೆ ಇನ್ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ. ಬ್ಯಾಂಕ್ ಸೀಡಿಂಗ್ ಸ್ಟೇಟಸಲ್ಲಿ ಇನ್ಆ್ಯಕ್ಟಿವ್ ಅಂದರೆ ಬಂದಾಗಿದೆ. ಪ್ಲೀಸ್ ಚೆಕ್ ವಿತ್ ಯುವರ್ ಬ್ಯಾಂಕ್ ಟು ಗೆಟ್ ಯುವರ್ ಆಧಾರ್ ನಂಬರ್ ಲಿಂಕ್ಡ್ ಬ್ಯಾಂಕ್ ಪಾಸ್ಬುಕ್ ಅಂತ ಬಂದಿದೆ. ನೋಡಿ, ಇದು ಇನ್ಆ್ಯಕ್ಟಿವ್ ಆಯಿತು. ಈಗೇನು ಮಾಡೋದಪ್ಪ ಅಂದರೆ, ಈಗ ಏನು ಮಾಡೋದಂದರೆ NPCI ವೆಬ್ಸೈಟ್ಗೆ ಹೋಗಬೇಕು. NPCI ಇನ್ಆ್ಯಕ್ಟಿವ್ ಇರೋದಕ್ಕೆ NPCI ಅಂತ ಸರ್ಚ್ ಮಾಡಬೇಕು. NPCI ಓಪನ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡಿ, ಈ ಥರ ಪೇಜ್ ಓಪನ್ ಆಗುತ್ತೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಫಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಆಪ್ಷನ್ ಇರುತ್ತೆ, ಸ್ಕ್ರಾಲ್ ಮಾಡಬೇಕು. ಕನ್ಸ್ಯೂಮರ್ ಅಂತ ಇರುತ್ತೆ. ಕನ್ಸ್ಯೂಮರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ಕನ್ಸ್ಯೂಮರ್ ಕ್ಲಿಕ್ ಮಾಡಿದ ಮೇಲೆ UPI ಕಂಪ್ಲೇಂಟು, ಆಧಾರ್ ಪ್ರಾಡಕ್ಟು, ಅದೇ ಥರ ಭಾರತ್ ಆಧಾರ್ ಸೀಡಿಂಗ್ ಎನೇಬಲ್ ಬೇಸ್ ಅಂತ ಇದೆ. ನೋಡಿ, ಲಾಸ್ಟ್ ಆಪ್ಷನ್ ಕನ್ಸ್ಯೂಮರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಭಾರತ್ ಆಧಾರ್ ಸೀಡಿಂಗ್ ಎನೇಬಲರ್ ಅಂದರೆ ಬ್ರ್ಯಾಕೆಟ್ನಲ್ಲಿ ಬೇಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಬರುತ್ತೋ ಆಪ್ಷನ್ನು ನೋಡೋಣ. ಕನ್ಸ್ಯೂಮರ್ ಮೇಲೆ ಕ್ಲಿಕ್ ಮಾಡಾಯಿತು, ಬೇಸ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಾಯಿತು. ನೆಕ್ಸ್ಟ್ ಯಾವ ಥರ ಓಪನ್ ಆಗುತ್ತೆ, ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಹೋಮ್ ಅದ ಅಂತ ಇದೆ, ಆಧಾರ್ ಸೀಡಿಂಗ್ ಸ್ಟೇಟಸ್, ಸೀಡಿಂಗ್ ಆರ್ ಡಿಸೀಡಿಂಗ್ ಅಂತಿದೆ. ನಮಗೆ ಸೀಡಿಂಗ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಇದು ಇನ್ಆ್ಯಕ್ಟಿವ್ ಇರೋದ್ರಿಂದ ಅವ್ರು ಎಂಟರ್ ಯುವರ್ ಆಧಾರ್ ಅಂತಿರುತ್ತೆ. ಆಧಾರ್ ನಂಬರ್ ಹಾಕಬೇಕು. 12 ಡಿಜಿಟ್ ಆಧಾರ್ ನಂಬರ್ ಹಾಕಿ ಇಲ್ಲಿ ರಿಕ್ವೆಸ್ಟ್ ಫಾರ್ ಸೀಡಿಂಗ್ ಆರ್ ಡಿಸೀಡಿಂಗ್ ಅಂತಿದೆ. ಸೀಡಿಂಗ್ ಮಾಡ್ತಾ ಇರೋದು ಸೀಡಿಂಗ್ ಆಪ್ಷನ್ ಮೇಲೆ ಯಾವ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವ್ರದ್ದು ಇರೋದು. ಫ್ರೆಶ್ ಸೀಡಿಂಗ ಅಂದರೆ ಅದೇ, ಈಗ ಒಂದೇ ಬ್ಯಾಂಕಲ್ಲಿ 2 ಅಕೌಂಟ್ ಇದ್ದರೆ ಒಂದು ಬ್ಯಾಂಕಿಂದ ಇನ್ನೊಂದು ಲಿಂಕ್ ಮಾಡೋದಿರುತ್ತೆ. ಇದು ಪ್ರೆಸ್ ಸೀಡಿಂಗ್ ಆಗಿರೋದ್ರಿಂದ ಪ್ರೆಸ್ ಅಂತ ಕೊಡ್ತಾಯಿದ್ವಿ. ಮತ್ತು ಇನ್ನೊಂದು ಏನು ಆಪ್ಷನ್ ಇದೆ, ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಸೀಡಿಂಗ್ ಚೇಂಜ್ ಮಾಡ್ತಾ ಇರೋದು, ಅದೂ ಇದೆ, ಅದನ್ನು ಮಾಡ್ಬೋದು. ಅಕೌಂಟ್ ನಂಬರ್ ಹಾಕಬೇಕು. ಅಕೌಂಟ್ ನಂಬರ್ ಹಾಕಿದ ಮೇಲೆ ನೆಕ್ಸ್ಟ್ ಏನಿದೆ, ಬೈ ಸಬ್ಮಿಟಿಂಗ್ ಟರ್ಮ್ಸ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕು. ಮಾಡಿದ ಮೇಲೆ ನೆಕ್ಸ್ಟ್ ಕ್ಯಾಪ್ಚಾ ಬರುತ್ತೆ. ಕ್ಯಾಪ್ಚಾ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. 6 ಡಿಜಿಟ್ ಇದೇನು ಕ್ಯಾಪ್ಚಾ ಇದೆ, ಸಬ್ಮಿಟ್ ಅಂತ ಕೊಡಬೇಕು. ಕೊಟ್ಟ ಮೇಲೆ ಟರ್ಮ್ಸ್ ಕಂಡೀಷನ್ಗೆ ಓಕೆ ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಬೇಕು. ಕೊಟ್ಟ ಮೇಲೆ ಮತ್ತೆ 6 ಡಿಜಿಟ್ OTP ಬರುತ್ತೆ ಕನ್ಫರ್ಮೇಷನ್ಗೋಸ್ಕರ. ಮೊಬೈಲ್ ನಂಬರ್ ಸೀಡಿಂಗ್ ಆಗಿರೋ ಮೊಬೈಲ್ನ ಇದು ಬರುತ್ತದೆ OTP ಬಂದ ಮೇಲೆ ಎಂಟ್ರ್ ಮಾಡಿ ಕನ್ಫರ್ಮ್ ಅಂತ ಕೊಡಬೇಕು. ಕನ್ಫರ್ಮ್ ಕೊಟ್ಟ ಮೇಲೆ ನೋಡಿ,
ಈ ಥರ 6 ಡಿಜಿಟ್ OTP ಬಂದಮೇಲೆ ಕನ್ಫರ್ಮ್ ಅಂತ ಕೊಡಬೇಕು. ಕನ್ಫರ್ಮ್ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡಿ ಏನು ಬರುತ್ತೆ, ಪ್ಲೀಸ್ ಇನಿಷಿಯಲ್ ಓಕೆ ಅಂತ ಕೊಟ್ಟು SBI ಬ್ಯಾಂಕಿಗೆ ಕೊಡ್ತಾಯಿದ್ದೀರಾ ಅಂತ ಕೇಳುತ್ತೆ. ಹ್ಞೂ ಅಂತಂದು ಓಕೆ ಅಂತ ಕೊಡಬೇಕು. ಓಕೆ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಓಪನ್ ಆಗಿ ಎಕ್ಸೆಪ್ಟೆಡ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬರಬೇಕು. ನೋಡೋಣ ಯಾವ ಥರ ಬರುತ್ತೆ. ನೋಡಿ ಈ ಥರ ಇಟ್ ಸೀಮ್ಸ್ ಟು ಬಿ ಕನೆಕ್ಟೆಡ್ ಟು ಇಶ್ಯೂ ಅವರ್ ಸರ್ವರ್ಸ್ ಅಂತ ಬಂತು. ಓಕೆ ಅಂತ ಕೊಟ್ಟು ಇನ್ನೊಮ್ಮೆ ಟ್ರೈ ಮಾಡ್ಬೋದು. ಇದೇ ಸಿಂಪಲ್ ಆಗಿದೆ. ಇದೇ ಎಕ್ಸೆಪ್ಟೆಡ್ ಅಂತ ಪ್ರೊಸೆಸ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ಆಧಾರ್ ಮ್ಯಾಪಿಂಗ್ ಸ್ಟೇಟಸಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇಷ್ಟೇ ಸಿಂಪಲ್ ಆಗಿದೆ. ಯಾವ ಥರ ಲಿಂಕ್ ಮಾಡೋದು ಅಂತ NPCI ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.